ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಈ ಬಾರಿಯ ರಾಯಲ್ ರಂಬಲ್ ಬಗ್ಗೆ ಮಾತಾಡೋದಾದ್ರೆ, ಈ ಬಾರಿಯ ರಾಯಲ್ ರಂಬಲ್ ನ ಡಬ್ಲ್ಯೂ ಅವರು ಬಿಗ್ಗೆಸ್ಟ್ ರಾಯಲ್ ರಂಬಲ್ ಆಗಿ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ ಮೇನ್ ರೀಸನ್ ಈ ಬಾರಿಯ ರಾಯಲ್ ರಂಬಲ್ ನಮಗೆ ಇಂಡಿಯನ್ ಆಪೋಲಿಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಆಗಿ ಇಂಡಿಯನ್ ಆಪೋಲಿಸ್ ಅವರ ನಡುವೆ ಒಂದು ಡೀಲ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಚಾನಲ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ಆ ಒಂದು ಡೀಲ್ ಏನಪ್ಪಾ ಅಂದ್ರೆ, ಇಂಡಿಯನ್ ಆಪೋಲಿಸ್ ಅಲ್ಲಿ ಡಬ್ಲ್ಯೂ ಅವರು ಒಂದು ರಾಯಲ್ ರಂಬಲ್, ಒಂದು ಸಮ್ಮರ್ ಸ್ಲಾಮ್ ಹಾಗೆ ಒಂದು ರಸಲ್ ಮೇನಿಯಾನ ಮಾಡಿಸ್ತೀನಿ ಅಂತ ಡೀಲ್ ನ ಸೈನ್ ಮಾಡ್ಕೊಂಡಿದ್ರು. ಅಂಡ್ ಈಗ ಫೈನಲಿ ರಾಯಲ್ ರಂಬಲ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಸಮ್ಮರ್ ಸ್ಲಾಮ್ ಕೂಡ ಡಬ್ಲ್ಯೂ ಅವರು ಇಂಡಿಯನ್ ಆಪೋಲಿಸ್ ಅಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ರಸಲ್ ಮೇನಿಯಾನ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಸೊ ಈ ಬಾರಿಯ ರಾಯಲ್ ರಂಬಲ್ ಇಂದ ಡಬ್ಲ್ಯೂ ಅವರು ಎಷ್ಟು ದುಡ್ಡನ್ನ ದೋಚೋದಕ್ಕೆ ಸಾಧ್ಯ ಆಗುತ್ತೋ ಇಂಡಿಯನ್ ಆಪೋಲಿಸ್ ನ ಜನತೆಯಿಂದ ಅಷ್ಟು ದುಡ್ಡನ್ನ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಬಾರಿಯ ರಾಯಲ್ ರಂಬಲ್ ನ ಡಬ್ಲ್ಯೂ ಅವರು ಬಿಗ್ಗೆಸ್ಟ್ ರಾಯಲ್ ರಂಬಲ್ ಆಗಿ ಬುಕ್ ಮಾಡ್ತಾರೆ. ಈಗಾಗಲೇ ಗೊತ್ತಿರಬಹುದು, 60,000ಕ್ಕಿಂತ ಜಾಸ್ತಿ ಟಿಕೆಟ್ ಗಳನ್ನ ಡಬ್ಲ್ಯೂ ಅವರು ಸೋಲ್ಡ್ ಔಟ್ ಮಾಡಿದ್ದಾರೆ. ಅಂಡ್ ಅದೇ ಒಂದ್ ರೀತಿ ಬಿಗ್ಗೆಸ್ಟ್ ಅಂತಾನೆ ಹೇಳ್ಬಹುದು. 60,000 ಜನಗಳ ಮಧ್ಯೆ ನಮಗೆ ರಾಯಲ್ ರಂಬಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಕ್ರೌಡ್ ರಿಯಾಕ್ಷನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಂಡ್ ಅದಕ್ಕೋಸ್ಕರನೇ ಈ ಬಾರಿಯ 30 ಮ್ಯಾನ್ ರಾಯಲ್ ರಂಬಲ್ ಅಲ್ಲಿ ತುಂಬಾನೇ ಬಿಗ್ ನೇಮ್ಸ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ರೋಮನ್ ರೇನ್ಸ್ ಆಗಿರಬಹುದು, ಸಿಎಂ ಪಂಕ್ ಆಗಿರಬಹುದು, ಸೆತ್ ರೋಲೆನ್ಸ್, ಡ್ರೂ ಮ್ಯಾಕೆಂಟೈರ್, ಜಾನ್ ಸೀನಾ, ರೇ ಮಿಸ್ಟೀರಿಯೋ, ಇವರೆಲ್ಲರ ನೇಮ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲಾ ಬಿಗ್ ಸ್ಟಾರ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಈ ರಾಯಲ್ ರಂಬಲ್ ಅಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಅಂಡ್ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲೂ ಕೂಡ ತುಂಬಾನೇ ಬಿಗ್ ನೇಮ್ಸ್ ಗಳಿದೆ. ಬೇಲಿ, ನಾಯಾ ಜಾಕ್ಸ್, ಹೀಗ್ ತಾನೆ ಶಾರ್ಲೆಟ್ ಫೇರ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಡಬ್ಲ್ಯೂ ಅವರು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡುತ್ತೆ ಈ ಬಾರಿಯ ರಾಯಲ್ ರಂಬಲ್ ನ ಬಿಗ್ಗೆಸ್ಟ್ ರಾಯಲ್ ರಂಬಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ. ಅಂಡ್ ರೂಮರ್ಸ್ ನೇಮ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ರಾಕ್ ಅವರು ಕೂಡ ಬರಬಹುದು, ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಅಫ್ಕೋರ್ಸ್ ನನ್ನ ಪ್ರಿಡಿಕ್ಷನ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಏನೇನಾಗಬಹುದು ಅಂತ. ಸದ್ಯಕ್ಕೆ ನಮ್ಮ ರಾಕ್, ಫೈನಲ್ ಬಾಸ್ ರಾಕ್ ಅವರು ಕೂಡ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುವಂತಹ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಕಾಣಿಸ್ತಾ ಇದೆ. ಇದೇ ಅಲ್ಲದೆ ನಮಗೆ ಲೆಜೆಂಡ್ಸ್ ಗಳು ಕೂಡ ನೋಡೋದಕ್ಕೆ ಸಿಗಬಹುದು. ಹಾಲ್ಕ್ ಹೋಗನ್ ಆಗಿರಬಹುದು, ರಿಕ್ ಫ್ಲೇಯರ್ ಆಗಿರಬಹುದು, ಸ್ಕಾಟ್ ಸ್ಟೈನರ್ ಆಗಿರಬಹುದು, ಎಲ್ಲರೂ ಕೂಡ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸೊ ಇದ್ರ ಮುಖಾಂತರನೇ ಗೊತ್ತಾಗ್ತಾ ಇದೆ ಡಬ್ಲ್ಯೂ ಅವರು ಈ ಬಾರಿಯ ರಾಯಲ್ ರಂಬಲ್ ನ ಎಷ್ಟು ದೊಡ್ಡದಾಗಿ ಇಂಡಿಯನ್ ಆಪೋಲಿಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಕ್ಕೋಸ್ಕರ ಮೀಡಿಯಾ ಅಟ್ರಾಕ್ಷನ್ ಕೂಡ ತಗೊಳ್ಳೋದಕ್ಕೆ ರೀಸೆಂಟ್ ಆಗಿ ಐಶೋ ಸ್ಪೀಡ್ ನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಇನ್ವೈಟ್ ಮಾಡಿದ್ದಾರೆ. ಐಶೋ ಸ್ಪೀಡ್ ಅವರು ಕೂಡ ತನ್ನ ಯೂಟ್ಯೂಬ್ ಅಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಾರೆ. ರಾಯಲ್ ರಂಬಲ್ ನ ಬ್ಯಾಕ್ ಸ್ಟೇಜ್ ಇಂದನೂ ಕೂಡ ಅವರ ಸ್ಟ್ರೀಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಭಯ ಇರೋದೇನಪ್ಪಾ ಅಂದ್ರೆ, ನಮ್ಮ ಐಶೋ ಸ್ಪೀಡ್ ಅವರು ಬ್ಯಾಕ್ ಸ್ಟೇಜ್ ನ ಗೊರಿಲ್ಲಾ ಪೊಸಿಷನ್ ಅಲ್ಲಿ ಯಾರಾದ್ರೂ ರಿಟರ್ನ್ ಆಗ್ಬೇಕಾದ್ರೆ ಅವರ ವಿಡಿಯೋನ ಸ್ಟ್ರೀಮ್ ಮಾಡಿ ಮೊದಲೇ ಆ ಒಂದು ರಿಟರ್ನ್ ನ ಸ್ಪಾಯಿಲ್ ಮಾಡ್ತಾರೆ ಅಂತ ಭಯ. ಸೊ ನಿಮ್ಗೆ ಗೊತ್ತಿರಬಹುದು, ರಾಕ್ ಅವರು ರಿಟರ್ನ್ ಆಗ್ಬೋದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ರಾಕ್ ಅವರು ಗೊರಿಲ್ಲಾ ಪೊಸಿಷನ್ ಅಲ್ಲಿ ತನ್ನ ರಿಟರ್ನ್ ಆಗೋದಕ್ಕಿಂತ ಮುಂಚೆ ರೆಡಿ ಆಗ್ತಾ ಇರುವಂತಹ ವಿಡಿಯೋನ ನಮ್ಮ ಐಶೋ ಸ್ಪೀಡ್ ಅವರು ಮೊದಲೇ ಸ್ಟ್ರೀಮ್ ಮಾಡ್ಬಿಟ್ರೆ ಅವರೆಲ್ಲರೂ ಕೂಡ ಸ್ಟ್ರೀಮ್ ನ ನೋಡೇನೆ ಕುಣಿದಾಡ್ಬಿಡ್ತಾರೆ. ಸೊ ಅದೆಲ್ಲದೂ ಕೂಡ ನೋಡ್ಬೇಕು ಗೈಸ್ ಏನೇನಾಗುತ್ತೆ ಅಂತ. ಓವರ್ ಆಲ್ ಈ ಬಾರಿಯ ರಾಯಲ್ ರಂಬಲ್ ಮಾತ್ರ ಸಿಕ್ಕಾಪಟ್ಟೆ ಆಂಟಿಸಿಪೇಟೆಡ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ರತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೋಮನ್ ರೈನ್ಸ್ ಅವರಿಗೆ ಆನಿವರ್ಸರಿನ ವಿಶ್ ಮಾಡಿದ್ದಾರೆ. ಯಾವ ಆನಿವರ್ಸರಿ ಅಂದ್ರೆ, ನಿಮ್ಗೆ ಗೊತ್ತಿರಬಹುದು, 5 ವರ್ಷದ ಹಿಂದೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಾಯಲ್ ರಂಬಲ್ ಮ್ಯಾಚ್ ನ ವಿನ್ ಆಗಿದ್ರು. ಅಂಡ್ ಲಾಸ್ಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ದು. ಅಂಡ್ ಅದಕ್ಕೋಸ್ಕರ ಅವರು 5 years ago ಹ್ಯಾಪಿ ಆನಿವರ್ಸರಿ ರೋಮನ್ ರೈನ್ಸ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಕಡೆದಾಗಿ ಒಂದು ಕ್ಲೇಮರ್ ಕಿಕ್ ನ ಕನೆಕ್ಟ್ ಮಾಡಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡಿ ಆ ಒಂದು ರಾಯಲ್ ರಂಬಲ್ ನ ವಿನ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಹ್ಯಾಪಿ ಆನಿವರ್ಸರಿನ ರೋಮನ್ ರೈನ್ಸ್ ಅವರಿಗೆ ತಿಳಿಸ್ತಾ ಇದ್ದಾರೆ. ನೋಡೋಣ ಗಾಯ್ಸ್, ಈ ಬಾರಿನೂ ಕೂಡ ಅದೇ ಸಿನಾರಿಯೋ ರಿಪೀಟ್ ಆಗೋದು ನಮಗೆ ನೋಡೋದಕ್ಕೆ ಸಿಗುತ್ತಾ? ಡ್ರೂ ಮ್ಯಾಕೆಂಟೈರ್ ಅವರೇ ರೋಮನ್ ರೈನ್ಸ್ ಅವ್ರನ್ನ ಏನಾದ್ರೂ ಎಲಿಮಿನೇಟ್ ಮಾಡ್ತಾರಾ ಅಂತ ನಾವು ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ರಿಯಾ ರಿಪ್ಲಿ ಅವರ ಬಗ್ಗೆ. ರೀಸೆಂಟ್ ಆಗಿ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಮುಗಿದ್ಮೇಲೆ ನಮ್ಮ ರಿಯಾ ರಿಪ್ಲಿ ಅವರು ಬ್ಯಾಕ್ ಸ್ಟೇಜ್ ಇಂಟರ್ವ್ಯೂ ಅಲ್ಲಿ, ನಾನು ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡಬೇಕು ಅನ್ಕೊಂಡಿದ್ದೀನಿ ಅಂತ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಎಸ್, ನಿಮ್ಮ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಮುಗೀತು, ರಾಯಲ್ ರಂಬಲ್ ಗೆ ನಿಮ್ಮ ಪ್ಲಾನ್ಸ್ ಏನು ಅಂತ ಕೇಳಿದಾಗ, ನಾನು ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಇಳಿಬೇಕು ಅಂತ ಇದ್ದೀನಿ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಡಬ್ಲ್ಯೂ ಅವರು ಇಡೀ ಇಂಡಿಯನ್ ಆಪೋಲಿಸ್ ಗೆ ಒಂದು ಮೂಮೆಂಟ್ ನ ಕೊಡೋದಕ್ಕೋಸ್ಕರ ರಿಯಾ ರಿಪ್ಲಿ ಅವ್ರನ್ನ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಇಳಿಸಬಹುದು. ಬಟ್ ಐ ಥಿಂಕ್ ಅವರು ಚಾಂಪಿಯನ್ ಆಗಿದ್ದಾಗ ಇಳಿಬಾರ್ದು ಅನ್ನೋದು ನನ್ನ ಅನಿಸಿಕೆ. ಚಾಂಪಿಯನ್ಶಿಪ್ ನ ಸೋತಿ ಆಗ ಇಳಿದಿದ್ರೆ ಒಂದು ಮೂಮೆಂಟ್ ನಮಗೆ ನೋಡೋದಕ್ಕೆ ಸಿಗೋದು. ಸೊ ಚಾಂಪಿಯನ್ಶಿಪ್ ನ ಇಟ್ಕೊಂಡು ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಬರೋದು ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ನೋಡೋಣ ಗೈಸ್, ಏನ್ ಬೇಕಾದ್ರೂ ಆಗ್ಬಹುದು. ನಮ್ಮ ರಿಯಾ ರಿಪ್ಲಿ ಅವರ ಆಸೆಯಂತೆ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡೋದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಮಾತ್ರ
ಬಿಗ್ಗೆಸ್ಟ್ ಮಂಡೇ ನೈಟ್ ರಾ ಆಗಲಿದೆ. ಯಾಕಂದ್ರೆ ಗೋ ಹೋಮ್ ಎಡಿಷನ್ ಫಾರ್ ರಾಯಲ್ ರಂಬಲ್ ಅಂತಾನೆ ಹೇಳ್ಬಹುದು. ಸೊ ರಾಯಲ್ ರಂಬಲ್ ಗೆ ಎಷ್ಟು ಸಾಧ್ಯನೋ ಅಷ್ಟು ಹೈಪ್ ನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರಾ ಅಲ್ಲಿನೇ ಬುಕ್ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಬ್ಯಾಂಗರ್ ವಿಚಾರಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಡಬ್ಲ್ಯೂ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ವಾರ್ ರೈಡರ್ಸ್ ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಅಂಡ್ ಜೆಡಿ ಮೆಕ್ಡೊನಾಗ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಬಿಯಾಂಕಾ ಬ್ಲೇರ್ ಅಂಡ್ ನಯೋಮಿ ವರ್ಸಸ್ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಎರಡು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ನಾಳೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ನಮ್ಮ ಸ್ಯಾಮಿ ಝೈನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಾಳೆ ಮಂಡೇ ನೈಟ್ ರಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬರೀ ಕೋಡಿ ರೋಡ್ಸ್ ಅವರು ಮಾತ್ರ ಅಲ್ಲ ಗೈಸ್, ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಗಂತರ್ ಅವರು ಕೂಡ ಇರ್ತಾರೆ. ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ಇರ್ತಾರೆ. ಅಂಡ್ ನಾಳೆ ಮಂಡೇ ನೈಟ್ ರಲ್ಲಿ ನಮಗೆ ಲೋಗನ್ ಪೋಲ್ ಅವರು ಕೂಡ ತನ್ನ ರಿಟರ್ನ್ ನ ಮಾಡ್ತಾ ಇದ್ದಾರೆ. ಅಂಡ್ ಫೈನಲಿ ನಾಳೆ ಮಂಡೇ ನೈಟ್ ರಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ದರ್ಶನ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು. ರೋಮನ್ ರೈನ್ಸ್ ಅವರು ತನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ನಾಳೆ ಮಂಡೇ ನೈಟ್ ರಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ರೋಮನ್ ರೈನ್ಸ್ ಅವರು ಹೂಲಾ ಫಾಲನ ಗೆದ್ಕೊಂಡ್ರಲ್ಲ, ಅದರ ಒಂದು ಸೆಲೆಬ್ರೇಷನ್ ನಮಗೆ ನಾಳೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪ್ರಾಬಬ್ಲಿ ಇಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಇಂಟರ್ಫೇರ್ ಮಾಡೋದಕ್ಕೆ ಡ್ರೂ ಮ್ಯಾಕೆಂಟೈರ್, ಸಿಎಂ ಪಂಕ್, ಸೇತ್ ರೋಲೆನ್ಸ್ ಎಲ್ಲಾ ರಾಯಲ್ ರಂಬಲ್ ನ ಕಾಂಪಿಟೇಟರ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಸೊ ನಾಳೆ ಮಂಡೇ ನೈಟ್ ರಾ ಮೈನ್ ಇವೆಂಟ್ ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಬರ್ತಾ ಇದ್ದಾರೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನಾಳಿನ ಮಂಡೇ ನೈಟ್ ರಾನ. ಸೊ ನಾಳೆ ಮಂಡೇ ನೈಟ್ ರಾನ ಮಿಸ್ ಮಾಡ್ಕೊಂಡ್ರು ಕೂಡ ಬೇಜಾರಾಗಬೇಡಿ. ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ತರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.